ಈಗ ವೃಶ್ಚಿಕ ರಾಶಿ, ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ 4 ಪಾದದವರೆಗೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಈಗಾಗಲೇ 4ನೇ ಮನೆಯಲ್ಲಿದ್ದಾನೆ. ಕಂಟಕ ಸ್ಥಾನದಲ್ಲಿ ವಾಹನ ಕಂಟಕ, ಕುಟುಂಬದಲ್ಲಿ ಸ್ವಲ್ಪ ಭೇದ ಭಾವಗಳು, ಅನ್ಯೋನ್ಯತೆ, ಬಂಧು ಬಾಂಧವರಲ್ಲಿ ಸ್ವಲ್ಪ ಬಂಧು ಬಾಂಧವರನ್ನ ದೂರ ಇಡುವಿಕೆ ಇತ್ಯಾದಿಗಳೆಲ್ಲ ಈಗ ಮಾಡ್ಕೊಂಡಿದ್ದೀರಿ. ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ, ಪಂಚಮ ಶನಿ ನಡೀತಾ ಇದೆ. ಮಕ್ಕಳಿಂದ ತೊಂದರೆ, ಮಕ್ಕಳ ಕಾಟ, ಮಕ್ಕಳಿಗೂ ಕಾಟ ಉಂಟಾಗುವಂತಹ ಸಾಧ್ಯತೆ ಇದೆ. ಏನಾದರೂ ವಿದೇಶದಲ್ಲಿ ಮಕ್ಕಳೇನಾದರೂ ಇದ್ದಾರೆ ಅಂದರೆ ಅವರಿಗೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ. ಇತ್ಲಾಗ ಬರಲಿಕ್ಕೂ ಆಗಲ್ಲ, ಅಲ್ಲೇ ಉಳ್ಕೊಳ್ಳಿಕ್ಕೆ ಮನಸ್ಸು ಸಮಾಧಾನ ಇರೋದಿಲ್ಲ. ದಿವಸಕ್ಕೆ 10 ಸಾರಿ ಫೋನು ಮಾಡ್ತಾ ಇರ್ತೀರಿ ತಂದೆ ತಾಯಿಗಳಿಗೆ, ಬಂಧು ಬಾಂಧವರಿಗೆ. ಏನಾದರೂ ಮಾಡಿ ಬರಬೇಕಿತ್ತು ಅಂತ ಬರಲಿಕ್ಕೆ ಆಗದೆ ಹೋದಂತಹ ಪರಿಸ್ಥಿತಿಯು ಎಷ್ಟೋ ಜನರಿಗಿರುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಗುರು ಇದ್ದಾನೆ. 8ನೇ ಮನೆಯಲ್ಲಿ ಗುರು ಇದ್ದಾನೆ. ಅಷ್ಟಮ ಗುರು. ಸ್ವಲ್ಪ ದುಃಖದ ಪ್ರಸಂಗಗಳೆಲ್ಲ ಸಾಕಷ್ಟು ಆಯಿತು. ಇನ್ನೇನು ಭಾಗ್ಯಕ್ಕೆ ಬರ್ತಾ ಇದ್ದಾನೆ. ತ್ರಿಕೋಣಾಧಿಪತ್ಯ ಯೋಗ, ಧನ ಪಂಚಮಾಧಿಪತಿ, ಧನ ಸಮೃದ್ಧಿಯಾಗುವಂತಹ ಯೋಗ, ಬರಬೇಕಾದಂತಹ ಹಣ ಬರ್ತದೆ. ನೀವು ಸಾಲಗೀಲ ಇತ್ಯಾದಿಗಳಿದ್ದರೆ ತೀರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ. ಭಾಗ್ಯದಲ್ಲಿ ಗುರು ಬರೋದರಿಂದ ಪಿತ್ರಾರ್ಜಿತವಾದಂತಹ ಆಸ್ತಿಪಾಸ್ತಿಗಳು ಬರುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈ ವರ್ಷದಲ್ಲಿ ಸಾಕಷ್ಟು ಅನುಕೂಲತೆಗಳು ನೋಡಿ. ಕರ್ಮಕ್ಕೆ ಮತ್ತೆ ಬರ್ತಾ ಇದ್ದಾನೆ ಗುರು. 10ನೇ ಮನೆಗೆ ಗುರು ಬಂದ ಅಂದ ತಕ್ಷಣದಲ್ಲಿ ನಿಮಗೆ ಅಮಲಾ ಯೋಗದ ಫಲ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಚಂದ್ರಾದ್ವಾ ಲಗ್ನ ಚಂದ್ರಾದ್ವಾ ದಶಮೇ ಶುಭ ಸಂಯುತೆ ಯೋಗೋಯಂ ಅಮಲಾ ನಾಮ, ಅಮಲ ಹೇಳುವಂಥ ಒಂದು ಯೋಗ. ಹೀಗೆ ಆ ಅಮಲಾ ಯೋಗದ ಫಲವನ್ನು ಅನುಭವಿಸುವಂತಹ ಒಂದು ಯೋಗ. ಧನಾಧಿಪತಿ ಪಂಚಮಾಧಿಪತಿ ಆದ್ದರಿಂದ ಈ ವರ್ಷದಲ್ಲಿ ಸಾಕಷ್ಟು ಸುಖ ಸಮೃದ್ಧಿ ನೆಮ್ಮದಿ. ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಜೂನ್ 1ನೇ ತಾರೀಕಿನ ನಂತರ ಗುರುಬಲ ಬರ್ತಾ ಇದೆ. ನೀವು ಉತ್ತರ ದಿಕ್ಕಿನಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹಾರ ಇತ್ಯಾದಿಗಳನ್ನು ಇಟ್ಟುಕೊಳ್ಳುವುದರಿಂದ, ವ್ಯಾಪಾರ ಇತ್ಯಾದಿಗಳನ್ನು ಮಾಡುವುದರಿಂದ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಲಕ್ಷಣ ಇದೆ. ಸುಬ್ರಹ್ಮಣ್ಯ ದೇವರು ಮತ್ತು ಕಾಲಭೈರವ 2 ದೇವತೆಗಳನ್ನು ವಿಶೇಷವಾಗಿ ಈ ವರ್ಷದಲ್ಲಿ ನೀವು ನಂಬಿದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆಗಳಿದ್ದಾವೆ. ಪರಿಹಾರ ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು.